ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಅಯಗ್ರೀವ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಪಾಠದಲ್ಲಿ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು, ಅವರು ಭಾರತದಲ್ಲಿ ಸ್ಥಾಪಿಸಿದಂತಹ ವ್ಯಾಪಾರ ನೆಲೆಗಳು, ಕರ್ನಾಟಿಕ್ ಯುದ್ಧಗಳು, ಅದರ ಜೊತೆಗೆ ಭಾರತೀಯರ ರಾಜರೊಂದಿಗೆ ಬ್ರಿಟಿಷರು ನಡೆಸಿದಂತಹ ಯುದ್ಧಗಳು, ಅಂದರೆ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನ, ಅವುಗಳ ಪರಿಣಾಮಗಳೇನು, ಅದರ ನಂತರ ರಾಬರ್ಟ್ ಕ್ಲೈವನ್ನು ಭಾರತದಲ್ಲಿ ಜಾರಿಗೆ ತಂದಂತಹ, ಅಂದರೆ ಬಂಗಾಳದಲ್ಲಿ ಜಾರಿಗೆ ತಂದಂತಹ ವಿಮುಖ ಸರ್ಕಾರ ನೀತಿ ಎಂಬ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಸೊ ಇಂದಿನ ಪಾಠದಲ್ಲಿ ಅಂದರೆ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆ, ಈ ಎಲ್ಲ ಯುದ್ಧಗಳ ನಂತರ ಭಾರತೀಯರು ಭಾರತದ ಇನ್ನಿತರ ಪ್ರದೇಶಗಳ ಕಡೆಗೆ, ಅಂದರೆ ಈಗಾಗಲೇ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನ, ಈ ಎರಡು ಕದನಗಳಲ್ಲಿ ಸಿರಾಜುದ್ದೌಲಾ ಮತ್ತು ಮೀರ್ ಕಾಸಿಮನ ಒಕ್ಕೂಟವನ್ನು ಸೋಲಿಸಿ ಬಂಗಾಳದಲ್ಲಿ ಬಹಳ ಪ್ರಬಲವಾಗಿ ಬ್ರಿಟಿಷರು ನೆಲೆಯೂರಿದರು. ಇದರ ನಂತರ ಭಾರತದ ಇನ್ನಿತರ ಭಾಗಗಳು, ಅಂದರೆ ಈಗ ಪೂರ್ವ ಭಾಗದಲ್ಲಿ ಅವರು ಬಹಳ ಪ್ರಬಲರಾಗಿದ್ದಾರೆ, ದಕ್ಷಿಣ ಭಾರತದ ಕಡೆಗೂ ಸಹ ಅವರು ತಮ್ಮ ಗಮನವನ್ನು ಹರಿಸಿದರು, ಪಶ್ಚಿಮ ಭಾಗದ ಕಡೆಗೂ ಸಹ ತಮ್ಮ ಗಮನವನ್ನು ಹರಿಸ್ತಾರೆ. ಆದರೆ ಅವರಿಗೆ ಅಲ್ಲಿ ಬಹಳ ಪ್ರಬಲ ಎದುರಾಳಿಗಳಿದ್ರು. ಉದಾಹರಣೆಗೆ ದಕ್ಷಿಣ ಭಾರತದ ಕಡೆಗೆ ಬರುವುದಾದರೆ ಆಗಷ್ಟೇ ಬಹಳ ಪ್ರಬಲನಾಗಿ ಬೆಳೆಯುತ್ತಿದ್ದಂಥ ಹೈದರಾಲಿಯ ನಂತರ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಬಹಳ ಕಗ್ಗಂಟಾಗಿ ನಿಲ್ತಾರೆ ದಕ್ಷಿಣ ಭಾರತದಲ್ಲಿ. ಅದರ ಜೊತೆಗೆ ಮರಾಠರು ಸಹ, ಅಂದರೆ ಶಿವಾಜಿಯ ಮರಣಾನಂತರವೂ ಸಹ ಮರಾಠರು ಬ್ರಿಟಿಷರಿಗೆ ಬಹಳ ಪ್ರತಿರೋಧವನ್ನು ಒಡ್ಡುತ್ತಾರೆ. ಇದರಿಂದ ದಕ್ಷಿಣ ಭಾರತದ ಕಡೆಗೆ ತಮ್ಮ ಗಮನವನ್ನು ಹರಿಸೋದಾಗಲಿ ಅಥವಾ ಅಧಿಕಾರವನ್ನು ವಿಸ್ತಾರ ಮಾಡೋದಾಗಲಿ ಬ್ರಿಟಿಷರಿಗೆ ಬಹಳ ಕಷ್ಟದಾಯಕವಾಗಿತ್ತು. ಅದೇ ರೀತಿಯಾಗಿ ಭಾರತದ ಪಶ್ಚಿಮ ಭಾಗದಲ್ಲಿ ಸಿಖ್ಖರು ಬಹಳ ಪ್ರಬಲವಾಗಿ ಬೆಳೀತಾ ಇದ್ರು. ಈ ಎಲ್ಲ ಕಾರಣಗಳಿಂದಾಗಿ ಬ್ರಿಟಿಷರು ಕೇವಲ ಬಂಗಾಳದಲ್ಲಿ ಮಾತ್ರ ತಮ್ಮ ಅಧಿಕಾರವನ್ನು ಸ್ಥಾಪಿಸೋದಕ್ಕೆ ಸೀಮಿತರಾದರು. ಆದರೂ ಸಹ ಬಹಳ ಮಹತ್ವಾಕಾಂಕ್ಷಿಗಳಾಗಿದ್ದಂತಹ ಬ್ರಿಟಿಷರು ಹೇಗಾದರೂ ಮಾಡಿ ಭಾರತದ ಎಲ್ಲ ಕಡೆಗೆ ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ದಕ್ಷಿಣ ಭಾರತದಲ್ಲೂ ಸಹ ಯುದ್ಧಗಳನ್ನು ಮಾಡ್ತಾರೆ, ಪಶ್ಚಿಮ ಭಾಗದಲ್ಲೂ ಸಹ ಯುದ್ಧ ಮಾಡ್ತಾರೆ. ಕಾರಣ ಇದರ ಪರಿಣಾಮ ಏನಾಗುತ್ತೆ, ಆಂಗ್ಲೋ ಮೈಸೂರು ಯುದ್ಧಕ್ಕೆ ನಾಂದಿ ಆಗುತ್ತೆ, ಆಂಗ್ಲೋ ಮರಾಠರ ಯುದ್ಧಕ್ಕೆ ಕಾರಣ ಆಗುತ್ತೆ, ಅದರ ಜೊತೆಗೆ ಆಂಗ್ಲೋ ಸಿಖ್ ಯುದ್ಧಕ್ಕೂ ಸಹ ಕಾರಣ ಆಗುತ್ತೆ. ಅಂದರೆ ಭಾರತದಲ್ಲಿ ಬ್ರಿಟಿಷರು ಮೈಸೂರಿನ ಮೇಲೆ 4 ಬಾರಿ ದಾಳಿಯನ್ನು ಮಾಡ್ತಾರೆ, ಅಂದರೆ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಮರಾಠರ ಮೇಲೆ 3 ಯುದ್ಧಗಳು, 3 ಆಂಗ್ಲೋ ಮರಾಠ ಯುದ್ಧಗಳನ್ನು ನೋಡಬಹುದು. ಅದೇ ರೀತಿಯಾಗಿ 2 ಆಂಗ್ಲೋ ಸಿಖ್ ಯುದ್ಧಗಳನ್ನು ಸಹ ನಾವು ನೋಡಬಹುದು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ಆಂಗ್ಲೋ ಮೈಸೂರು ಯುದ್ಧಗಳನ್ನು 4 ಘಟಕಗಳಾಗಿ ವಿಂಗಡಿಸಿರೋದ್ರಿಂದ ಅದನ್ನು ಮುಂದಿನ ಭಾಗದಲ್ಲಿ, ಅಂದರೆ ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ಪಾಠದಲ್ಲಿ ನಾವು ಸವಿಸ್ತರವಾಗಿ ತಿಳ್ಕೊಳ್ಳೋಣ. ಸೊ ಇಂದಿನ ಪಾಠದಲ್ಲಿ ನಾವು ಆಂಗ್ಲೋ ಮರಾಠರ ಯುದ್ಧಗಳು ಹಾಗೂ ಆಂಗ್ಲೋ ಸಿಖ್ಖರ ಯುದ್ಧಗಳ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಈ ಎಲ್ಲ ಯುದ್ಧಗಳನ್ನು ಮಾಡುವುದರಿಂದ ಅಪಾರವಾದಂತಹ ಆಸ್ತಿ ನಷ್ಟ ಆಗುತ್ತೆ, ಹಣದ ವೆಚ್ಚ ಆಗುತ್ತೆ, ಸೈನಿಕರ ನಷ್ಟ ಆಗುತ್ತೆ ಅಂತ ತಿಳಿದಂತಹ ಬ್ರಿಟಿಷರು ಬಹಳ ಕುಟಿಲ ತಂತ್ರದಿಂದ ಹಲವಾರು ಯೋಜನೆಗಳನ್ನು ಭಾರತದಲ್ಲಿ ತರುವುದರ ಮೂಲಕ, ಹಲವಾರು ನಿಯಮಗಳನ್ನು ಭಾರತದಲ್ಲಿ ತರುವುದರ ಮೂಲಕ ಯಾವುದೇ ಯುದ್ಧವಿಲ್ಲದೆ, ಯಾವುದೇ ರಕ್ತಪಾತವಿಲ್ಲದೆ ಹಲವಾರು ಪ್ರದೇಶಗಳನ್ನು ಅಥವಾ ಪ್ರಾಂತ್ಯಗಳನ್ನು, ವಿದ್ಯಾರ್ಥಿಗಳೇ ಈ ಮೊದಲೇ ಹೇಳಿದ ಹಾಗೆ ಬ್ರಿಟಿಷರು ದಕ್ಷಿಣ ಭಾರತದ ಕಡೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವ ಕಡೆಗೆ ಗಮನವನ್ನು ಹರಿಸ್ತಾರೆ. ಈ ನಿಟ್ಟಿನಲ್ಲಿ ಅವರು ಹಲವಾರು ಯುದ್ಧಗಳನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧ ನಡೆದದ್ದು 1775ರಿಂದ 82ರವರೆಗೆ. ಇನ್ನು ಈ ಯುದ್ಧ ನಡೆಯಲು ಕಾರಣವಾದಂತಹ ಅಂಶಗಳೇನೆಂದರೆ, ಈ ಮೊದಲೇ ನೀವು ತಿಳ್ಕೊಂಡಿರೋ ಹಾಗೆ ಬಕ್ಸರ್ ಕದನದಲ್ಲಿ ಮೊಘಲರ ದೊರೆಯಾದಂತಹ 2ನೇ ಶಾ ಆಲಂ ಈತನನ್ನು ಬ್ರಿಟಿಷರು ಸಂಪೂರ್ಣವಾಗಿ ಸೋಲಿಸಿರ್ತಾರೆ. ಬ್ರಿಟಿಷರಿಗೆ ಶರಣಾಗತನಾದಂತಹ 2ನೇ ಶಾ ಆಲಂ ಅವರಿಗೆ ಬಂಗಾಳದಲ್ಲಿ ದಿವಾನಿ ಹಕ್ಕನ್ನು ಸಹ ಕೊಟ್ಟಿರ್ತಾನೆ. ಸೊ ಹೀಗೆ ಶಾ ಆಲಂ ಸೆಕೆಂಡ್ ಅಥವಾ 2ನೇ ಶಾ ಆಲಂ ಬ್ರಿಟಿಷರಿಗೆ ಸಂಪೂರ್ಣವಾಗಿ ಅಧೀನನಾಗಿರ್ತಾನೆ, ಅಂದರೆ ಅವರ ಹತೋಟಿಯಲ್ಲಿರ್ತಾನೆ. ಇಂತಹ ಸಂದರ್ಭದಲ್ಲಿ 2ನೇ ಶಾ ಆಲಂನ ನೆರವಿಗೆ ಬಂದಂಥವರು ಮರಾಠರು. ಇನ್ನು ಮರಾಠರ ಬಗ್ಗೆ ಹೇಳೋದಾದರೆ
ಶಿವಾಜಿಯ ಕಾಲದಲ್ಲಿ ಸ್ಥಾಪನೆಯಾದಂತಹ ಮರಾಠರ ಸಾಮ್ರಾಜ್ಯ ಬಹಳ ಉನ್ನತ ಮಟ್ಟಕ್ಕೆ ಏರುತ್ತೆ, ಬಹಳ ಪ್ರಗತಿಯನ್ನು ಸಾಧಿಸಿರುತ್ತೆ. ಶಿವಾಜಿಯ ಮರಣ ನಂತರ ಆ ಅಧಿಕಾರವೆಲ್ಲವೂ ಪೇಶ್ವೆಗಳ ನಿಯಂತ್ರಣಕ್ಕೆ ಬರುತ್ತೆ. ಮೂರನೇ ಪಾಣಿಪತ್ ಕದನದ ನಂತರ ಕೆಲವು ವರ್ಷಗಳ ಕಾಲ ಅವರ ಪ್ರಗತಿ ಕುಂಠಿತ ಆಗ್ತಾ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಮರಾಠರ ಪ್ರಗತಿಯನ್ನು ಮತ್ತೊಮ್ಮೆ ಉನ್ನತ ಮಟ್ಟಕ್ಕೆ ಏರಿಸಿದವನೆಂದರೆ ಮಾಧವರಾವ್, ಮೊದಲನೇ ಮಾಧವರಾವ್. ಈ ಒಂದು ಮಾಧವರಾವ್ನ ಕಾಲದಲ್ಲಿ ಮರಾಠರು ಉತ್ತರ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಮೊಘಲರ ದೊರೆಯಾದಂಥ ಎರಡನೇ ಶಾಲಂನಿಗೆ ಮತ್ತೊಮ್ಮೆ ಸ್ವತಂತ್ರವಾಗಿ ಅಧಿಕಾರವನ್ನು ನಿರ್ವಹಿಸುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ಸೊ ಇದರಿಂದ ಸಂತೋಷಗೊಂಡಂತಹ ಎರಡನೇ ಶಾ ಆಲಂ ಉತ್ತರ ಭಾರತದಲ್ಲಿ ಕೆಲವು ಸ್ಥಳಗಳನ್ನು ಮರಾಠರಿಗೆ ಬಿಟ್ಕೊಡ್ತಾನೆ. ಇದು ಬ್ರಿಟಿಷರು ಮತ್ತು ಮರಾಠರ ನಡುವೆ ನೇರವಾದಂತಹ ಯುದ್ಧಕ್ಕೆ ಕಾರಣ ಆಗುತ್ತೆ, ಅಂದರೆ ಅವರ ನಡುವೆ ದ್ವೇಷ ಭಾವನೆ ಉಂಟಾಗೋದಕ್ಕೆ ಕಾರಣ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಮಾಧವರಾವ್ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ, ಸತ್ತೋಗ್ತಾನೆ. ಆಗ ಮಾಧವರಾವ್ನ ಸೋದರನಾದಂತಹ ನಾರಾಯಣರಾವ್ ಅಧಿಕಾರಕ್ಕೆ ಬಂದರೂ ಸಹ ಅಲ್ಪ ಕಾಲದಲ್ಲೇ ಆತ ಕೊಲ್ಲಲ್ಪಡ್ತಾನೆ. ಆತನ ಕೊಂದವರು ಯಾರು? ಆತನ ಚಿಕ್ಕಪ್ಪನಾದಂತಹ ರಘುನಾಥರಾವ್. ಅಂದರೆ ಈತನಿಗೆ ಮತ್ತೊಂದು ಹೆಸರು ಇದೆ, ಅದೇ ರಾಘೋಬ ಅಥವಾ ರಘುನಾಥರಾವ್ ತಾನೇ ಮರಾಠರ ಪೇಶ್ವೆ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾರಾಯಣರಾವ್ನನ್ನು ಕೊಂದ್ಬಿಡ್ತಾನೆ. ಸೊ ಈ ರೀತಿ ಕೊಂದ ಮೇಲೆ ಮರಾಠರೆಲ್ಲರೂ, ಅಂದರೆ ಮರಾಠ ನಾಯಕರಾದಂತಹ ಬೋನ್ಸ್ಲೆ, ಹೋಳ್ಕರ್, ಗಾಯಕ್ವಾಡ್, ಸಿಂಧಿಯಾ, ಸೊ ಹೀಗೆ ಎಲ್ಲ ಮರಾಠ ನಾಯಕರು ಸೇರಿ ರಘುನಾಥರಾವ್ನನ್ನು ಮರಾಠ ಸಾಮ್ರಾಜ್ಯದಿಂದ ಉಚ್ಚಾಟನೆ ಮಾಡಿ ನಾರಾಯಣರಾವ್ನ ಚಿಕ್ಕ ಮಗುವಾಗಿದ್ದಂತಹ ಮಾಧವರಾವ್ ಸೆಕೆಂಡ್, ಅಂದರೆ ಎರಡನೇ ಮಾಧವರಾವ್ನನ್ನು ಮರಾಠರ ಪೇಶ್ವೆಯನ್ನಾಗಿ ಮಾಡಿ ಅಧಿಕಾರವನ್ನು ನಡೆಸ್ತಾರೆ. ಇದರಿಂದ ಅವಮಾನಿತಗೊಂಡಂತಹ ರಘುನಾಥರಾವ್ ಬೇರೆ ವಿಧಿ ಇಲ್ಲದೆ ತನಗೆ ಸಹಾಯ ಮಾಡಬಲ್ಲ ಏಕೈಕ ವ್ಯಕ್ತಿ ಅಂದರೆ ಬ್ರಿಟಿಷರು ಮಾತ್ರ ಅಂತ ಭಾವಿಸಿ ಬ್ರಿಟಿಷರ ಬಳಿಗೆ ಹೋಗ್ತಾನೆ. ಬ್ರಿಟಿಷರ ಸಹಾಯವನ್ನು ಕೇಳ್ತಾನೆ. ಬ್ರಿಟಿಷರು ಸಹ ಇದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಹೇಗಾದರೂ ಮಾಡಿ ಮರಾಠರ ರಾಜಕೀಯದಲ್ಲಿ ತಾವು ಎಂಟ್ರಿ ಆಗಬೇಕು, ಪ್ರವೇಶವನ್ನು ಮಾಡಬೇಕು ಅಂತ ಕಾಯ್ತಾ ಇದ್ರು. ಯಾವಾಗ ರಘುನಾಥರಾವ್ ಈ ರೀತಿಯಾದಂಥ ಒಂದು ಆಹ್ವಾನವನ್ನು ನೀಡ್ತಾನೆ, ಆಗ ಬ್ರಿಟಿಷರು ಮರು ಮಾತಿಲ್ಲದೆ ಒಪ್ಕೊಳ್ತಾರೆ. ಸೊ ಬ್ರಿಟಿಷರು ಮರಾಠರ ಮೇಲೆ ಯುದ್ಧವನ್ನು ಘೋಷಿಸ್ತಾರೆ. ಇದು ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಗುತ್ತೆ. ಈ ಯುದ್ಧಗಳು 1775ರಿಂದ 82ರವರೆಗೆ ನಡೆಯುತ್ತೆ. ಆರಂಭದಲ್ಲಿ ಎಲ್ಲ ಮರಾಠ ನಾಯಕರು ಬಹಳ ಒಗ್ಗಟ್ಟಿನಿಂದ, ಶಿಸ್ತಿನಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಹಲವಾರು ಯುದ್ಧಗಳಲ್ಲಿ ಜಯವನ್ನು ಗಳಿಸ್ತಾರೆ. ಆದರೆ ಮರಾಠರಲ್ಲೇ ಇದ್ದಂತಹ ಅನೇಕ ಕುತಂತ್ರಿಗಳು, ಅನೇಕ ಅಧಿಕಾರಿಗಳು ಬ್ರಿಟಿಷರ ನೆರವಿಗೆ ನಿಂತು ಮರಾಠರ ಸೋಲಿಗೆ ಕಾರಣರಾಗ್ತಾರೆ. ಸೊ ಹೀಗೆ ನಂತರದಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದಂತಹ ಮರಾಠರು ಬೇರೆ ವಿಧಿ ಇಲ್ಲದೆ ಸಾಲ್ಬಾಯಿ ಒಪ್ಪಂದಕ್ಕೆ ಒಳಪಡ್ತಾರೆ. ಈ ಸಾಲ್ಬಾಯಿ ಒಪ್ಪಂದ ನಡೆದದ್ದು ಬ್ರಿಟಿಷರು ಮತ್ತು ಮರಾಠರ ನಡುವೆ 1782ರಲ್ಲಿ. ಈ ಒಂದು ಸಾಲ್ಬಾಯಿ ಒಪ್ಪಂದದ ಪ್ರಕಾರ ಹಲವಾರು ಪ್ರದೇಶಗಳನ್ನು ಮರಾಠರು ಬ್ರಿಟಿಷರಿಗೆ ನೀಡಬೇಕಾಗುತ್ತೆ. ಅದರ ಜೊತೆಗೆ ಬ್ರಿಟಿಷರು ಸಹ ತಮಗೆ ಹೇಗಿದ್ರೂ ಲಾಭ ಆಗಿದೆಯಲ್ಲ, ಅದರಿಂದ ಅವ್ರೇನು ಮಾಡ್ತಾರೆ, ಮಾಧವರಾವ್ ಸೆಕೆಂಡ್ ಅಥವಾ ಎರಡನೇ ಮಾಧವರಾವ್ನನ್ನು ಮರಾಠರ ಪೇಶ್ವೆಯಾಗಿ ಮಾಡಿರೋದನ್ನು ಒಪ್ಕೊಳ್ತಾರೆ. ಅವರು ಅದನ್ನು ಅಂಗೀಕರಿಸ್ತಾರೆ. ಹೀಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ಳುತ್ತೆ. ಬ್ರಿಟಿಷರು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆಸಿದ ನಂತರ ಮತ್ತೊಂದು ಯುದ್ಧವನ್ನು ಮರಾಠರ ಮೇಲೆ ನಡೆಸ್ತಾರೆ. ಅದುವೇ ಎರಡನೇ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧ ನಡೆದದ್ದು 1803ರಿಂದ 1805ರವರೆಗೆ. ಈ ಯುದ್ಧ ನಡೆಯಲು ಕಾರಣವಾದಂತಹ ಅಂಶಗಳೇನು ಅಂದಾಗ, ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಮರಾಠರ ಪೇಶ್ವೆ ಆಗಿದ್ದಂಥವನು ಎರಡನೇ ಬಾಜಿರಾವ್ ಅಥವಾ ಬಾಜಿರಾವ್ ಸೆಕೆಂಡ್. ಈ ಬಾಜಿರಾವ್ ಸೆಕೆಂಡ್ ಅಥವಾ ಎರಡನೇ ಬಾಜಿರಾವ್ ಅತ್ಯಂತ ದುರ್ಬಲ ವ್ಯಕ್ತಿತ್ವ ಅಥವಾ ದುರ್ಬಲ ಆಡಳಿತಗಾರನಾಗಿದ್ದ. ಸೊ ಅದರಿಂದ ಇನ್ನಿತರ ಮರಾಠ ಮುಖಂಡರಿರ್ತಾರಲ್ವ, ಅವರೆಲ್ಲ ಏನು ಮಾಡ್ತಾರೆ, ಬಾಜಿರಾವನ ಮೇಲೆ ನಿಯಂತ್ರಣ ಹೊಂದುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸೊ ಉದ್ದೇಶ ಏನಾಗಿತ್ತಂದರೆ, ಬಾಜಿರಾವನ ಮೇಲೆ ನಿಯಂತ್ರಣ ಹೊಂದುವುದರಿಂದ ಇಡೀ ಮರಾಠ ಸಾಮ್ರಾಜ್ಯದ ಮೇಲೆ ತಮ್ಮ ನಿಯಂತ್ರಣವನ್ನು ಸಾಧಿಸಬಹುದು. ಈ ಒಂದು ಉದ್ದೇಶದಿಂದ ಅವರೇನು ಮಾಡ್ತಾರೆ, ಅದರಲ್ಲೂ ವಿಶೇಷವಾಗಿ ಹೋಳ್ಕರ್ ಫ್ಯಾಮಿಲಿಗೆ ಸೇರಿದಂತಹ ಯಶವಂತರಾವ್ ಹೋಳ್ಕರ್,
ಸಿಂಧಿಯಾ ಫ್ಯಾಮಿಲಿ ಅಥವಾ ಮನೆತನಕ್ಕೆ ಸೇರಿದಂತಹ ದೌಲತ್ ರಾವ್ ಸಿಂಧಿಯಾ, ಈ ಇಬ್ಬರ ನಡುವೆ ಬಾಜಿರಾವ್ ಸೆಕೆಂಡ್ ಅಥವಾ ಎರಡನೇ ಬಾಜಿರಾವ್ನ ಮೇಲೆ ನಿಯಂತ್ರಣ ಹೊಂದುವ ಒಂದು ಉದ್ದೇಶದಿಂದ ಹೋರಾಟವನ್ನು ಮಾಡ್ತಾರೆ. ಇದರಲ್ಲಿ ಮೊದಲು ಯಶಸ್ವಿಯನ್ನು ಕಾಣಂಥದ್ದು ದೌಲತ್ ರಾವ್ ಸಿಂಧಿಯಾ. ಈತ ಬಾಜಿರಾವ್ ಸೆಕೆಂಡ್ ಅಥವಾ ಎರಡನೇ ಬಾಜಿರಾವ್ನ ಜೊತೆ ಸ್ನೇಹವನ್ನು ಬೆಳೆಸೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಇದರಿಂದ ಕೋಪಗೊಂಡಂತಹ ಯಶವಂತರಾವ್ ಹೋಳ್ಕರ್ ಏನು ಮಾಡ್ತಾನೆ, ಇವರಿಬ್ಬರ ಕಂಬೈನ್ಡ್ ಫೋರ್ಸ್ ಎರಡೂ ಸೈನ್ಯಗಳನ್ನು ಹೋಳ್ಕರ್ ಒಬ್ಬನೇ ಸೋಲಿಸ್ಬಿಡ್ತಾನೆ. ಅಂದರೆ ಹೋಳ್ಕರ್, ಬಾಜಿರಾವ್ ಸೆಕೆಂಡ್ ಮತ್ತು ದೌಲತ್ ರಾವ್ ಸಿಂಧಿಯಾ ಏನಿದ್ದಾರೆ ಅವರಿಬ್ಬರ ಸೈನ್ಯವನ್ನು ಸೋಲಿಸ್ಬಿಡ್ತಾನೆ. ಸೊ ಈ ಸೋಲಿನಿಂದ ಕಂಗೆಟ್ಟಂತಹ ಬಾಜಿರಾವ್ ಸೆಕೆಂಡ್, ನಾನು ಆಗಲೇ ಹೇಳಿದ್ದೇನೆ, ಆತ ಬಹಳ ದುರ್ಬಲ ವ್ಯಕ್ತಿತ್ವ ಮತ್ತು ದುರ್ಬಲ ಆಡಳಿತಗಾರನಾಗಿದ್ದ. ಆತ ಏನು ಮಾಡ್ತಾನೆ, ಹೋಳ್ಕರ್ ನನ್ನನ್ನು ಸಹ ಸೋಲಿಸ್ಬಿಡಬಹುದು ಅಥವಾ ನನ್ನನ್ನು ಕೆಳಗಿಳಿಸಿ ಈತನೇ ಪೇಶ್ವ ಆಗ್ಬಿಡಬಹುದು, ಇಂತಹ ಒಂದು ಭಯದಿಂದ ಎರಡನೇ ಬಾಜಿರಾವ್ ಏನು ಮಾಡ್ತಾನೆ, ಬ್ರಿಟಿಷರ ಸಹಾಯವನ್ನು ಕೇಳ್ತಾನೆ. ಯಾವಾಗ ಬಾಜಿರಾವ್ ಸೆಕೆಂಡ್ ಬ್ರಿಟಿಷರ ಸಹಾಯವನ್ನು ಕೇಳ್ತಾರೆ, ಬ್ರಿಟಿಷರು ಆತನ ಮೇಲೆ ಒತ್ತಡವನ್ನು ತಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ಳೋ ಹಾಗೆ ಮಾಡ್ತಾರೆ. ಈ ಸಹಾಯಕ ಸೈನ್ಯ ಪದ್ಧತಿ ಏನನ್ನೋದನ್ನು ಮುಂದೆ ಹೇಳ್ತಾನೆ. ಸೊ ಯಾವಾಗ ಬ್ರಿಟಿಷರು ಬಾಜಿರಾವ್ ಸೆಕೆಂಡ್ ಅಥವಾ ಎರಡನೇ ಬಾಜಿರಾವ್ನಿಗೆ ಸಾಲ್ಸೆಟ್ ಒಪ್ಪಂದದ ಮುಖಾಂತರ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ಳೋ ಹಾಗೆ ಮಾಡ್ತಾರೆ, ಇದು ಇನ್ನಿತರ ಮರಾಠ ನಾಯಕರೇನಿದ್ದಾರೆ ಅವರಿಗೆ ಕೋಪವನ್ನು ತರಿಸುತ್ತೆ. ಈ ಸಹಾಯಕ ಸೈನ್ಯ ಪದ್ಧತಿ ಏನಂದರೆ ಬ್ರಿಟಿಷರಿಗೆ ಗುಲಾಮರ ಹಾಗೆ ಇರುವುದು. ಸೊ ಅಂತಹ ಒಂದು ಅನಿಷ್ಟ ಪದ್ಧತಿಯನ್ನು ಬಾಜಿರಾವ್ ಸೆಕೆಂಡ್ ಒಪ್ಕೊಂಡು ಬಿಡ್ತಾನೆ. ಸೊ ಇದು ಇತರ ಮರಾಠ ನಾಯಕರನ್ನು ಕೆರಳಿಸುತ್ತೆ. ಸೊ ಇದರಿಂದ ಹೋಳ್ಕರ್, ಗಾಯಕ್ವಾಡ್, ಬೋನ್ಸ್ಲೆ, ಸೊ ಇವರೆಲ್ಲರೂ ಒಂದು ಒಕ್ಕೂಟವನ್ನು ರಚಿಸಿಕೊಂಡು ಬ್ರಿಟಿಷರ ಮೇಲೆ ದಾಳಿಯನ್ನು ಮಾಡ್ತಾರೆ, ಯುದ್ಧಗಳನ್ನು ಮಾಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಆಗಿದ್ದಂತಹ ವ್ಯಕ್ತಿ ಲಾರ್ಡ್ ವೆಲ್ಲೆಸ್ಲಿ, ಈತನೇ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು. ಯಾವಾಗ ಮರಾಠ ನಾಯಕರು ವೆಲ್ಲೆಸ್ಲಿಯ ಮೇಲೆ ದಾಳಿಯನ್ನು ಮಾಡ್ತಾರೆ, ಆಗ ವೆಲ್ಲೆಸ್ಲಿ ಒಂದೇ ಸಮನೆ ಮರಾಠರ ಎಲ್ಲ ಸ್ಥಳಗಳ ಮೇಲೆ ಒಂದರ ಹಿಂದೆ ದಾಳಿಯನ್ನು ಮಾಡ್ತಾ ಹೋಗ್ತಾನೆ. ನೋಡಿ, ಈ ಯುದ್ಧ 1803ರಿಂದ 5ರವರೆಗೆ ನಿಲುಗಡೆ ಇಲ್ಲದೆ ಸಾಗುತ್ತೆ. ಲಾರ್ಡ್ ವೆಲ್ಲೆಸ್ಲಿಯ ಯುದ್ಧದಾಹ ಹೇಗಿತ್ತು ಅಂದರೆ, ಒಂದು ಸಣ್ಣ ಮರಾಠರ ತುಕಡಿ ಅಲ್ಲೆಲ್ಲೋ ಇದೆ ಅಂದರೆ ತಕ್ಷಣ ಹೋಗಿ ಅವರು ಅದನ್ನು ದಮನ ಮಾಡಿ ಬರ್ತಾ ಇದ್ದ, ಅವ್ರನ್ನ ಸೋಲಿಸಿ ಬರ್ತಾ ಇದ್ದ. ಸೊ ಹೀಗೆ ಒಂದೇ ಸಮನೆ ಲಾರ್ಡ್ ವೆಲ್ಲೆಸ್ಲಿ ಒಂದರಿಂದ ಒಂದು ಯುದ್ಧಗಳನ್ನು ಮಾಡ್ತಾ ಹೋಗ್ತಾನೆ. ಇದರಿಂದ ಏನಾಗುತ್ತೆ, ಬೊಕ್ಕಸಕ್ಕೆ ಹೊರೆಯಾಗುತ್ತೆ. ನಾನು ಮೊದಲೇ ಹೇಳಿದ್ದೇನೆ, ಒಂದು ಯುದ್ಧವನ್ನು ಮಾಡೋದ್ರಿಂದ ಅಪಾರ ನಷ್ಟ ಆಗುತ್ತೆ. ಎಂತಹ ನಷ್ಟ ಅಂದರೆ, ಮೊದಲನೇದಿಗೆ ಅಪಾರವಾದಂತಹ ಹಣವನ್ನು ಕೊಡಬೇಕಾಗತ್ತೆ, ವೆಚ್ಚ ಮಾಡಬೇಕಾಗತ್ತೆ. ಎರಡನೇದಾಗಿ ಅಪಾರ ಸಾವು ನೋವುಗಳಾಗುತ್ತೆ, ಸೈನಿಕರನ್ನು ಕಳ್ಕೋಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಲಾರ್ಡ್ ವೆಲ್ಲೆಸ್ಲಿಯ ಯುದ್ಧದಾಹದಿಂದ ಕಂಪನಿಯ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ, ಬೊಕ್ಕಸಕ್ಕೆ ನಷ್ಟ ಆಗುತ್ತೆ. ನಾನು ಮೊದಲನೇ ಪಾಠದಲ್ಲೇ ಹೇಳಿದ್ದೇನೆ, ಬ್ರಿಟಿಷರು ಆಡಳಿತದಲ್ಲಿ ಅಥವಾ ರಾಜಕೀಯವಾಗಿ ಸ್ವಲ್ಪ ಹಿಂದೆ ಸರಿದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಅವರು ಆರ್ಥಿಕವಾಗಿ ಹಿಂದೆ ಸರಿಯುವಂಥ ಪ್ರಶ್ನೆನೇ ಇರಲಿಲ್ಲ. ಹೇಗಾದರೂ ಮಾಡಿ ಎಲ್ಲ ಕಾಲದಲ್ಲೂ ಲಾಭವನ್ನು ಗಳಿಸೋದೇ ಅವರ ಒಂದು ಉದ್ದೇಶ ಆಗಿತ್ತು. ಆದರೆ ಲಾರ್ಡ್ ವೆಲ್ಲೆಸ್ಲಿಯ ಯುದ್ಧದಾಹದಿಂದ ಕಂಪನಿಯ ಆರ್ಥಿಕತೆಗೆ ನಷ್ಟ ಆಗುತ್ತೆ. ಸೊ ಇದರಿಂದ ಕಂಪನಿ ಅಂದರೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಕೂಡಲೇ ಲಾರ್ಡ್ ವೆಲ್ಲೆಸ್ಲಿಯನ್ನು ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ವಾಪಸ್ ಆಗುವ ಹಾಗೆ ಸೂಚಿಸುತ್ತೆ. ಸೊ ಇದರಿಂದ ಲಾರ್ಡ್ ವೆಲ್ಲೆಸ್ಲಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ವಾಪಸ್ ಹೋಗ್ತಾನೆ. ಯಾವಾಗ ಲಾರ್ಡ್ ವೆಲ್ಲೆಸ್ಲಿ ಇಂಗ್ಲೆಂಡ್ಗೆ ವಾಪಸ್ ಹೋಗ್ತಾನೆ, ಆಗ ಮರಾಠ ಸಾಮ್ರಾಜ್ಯದಲ್ಲಿ ಶಾಂತಿ ನೆಲೆಸುತ್ತೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಹ ತಣ್ಣಗಾಗುತ್ತೆ, ಅಂದರೆ ನಿಂತು ಹೋಗುತ್ತೆ. ಎರಡನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಮರಾಠರು ಬ್ರಿಟಿಷರ ವಿರುದ್ಧ ನಡೆಸಿದಂತಹ ನಿರ್ಣಾಯಕ ಕದನ ಎಂದರೆ ಮೂರನೇ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧ ನಡೆದದ್ದು 1817ರಿಂದ 1818ರವರೆಗೆ. ಸೊ ಈ ಒಂದು ನಿರ್ಣಾಯಕ ಯುದ್ಧಕ್ಕೆ ಕಾರಣವಾದಂತಹ ಅಂಶಗಳು, ಮೊದಲನೇದಾಗಿ ಸ್ವಾಭಿಮಾನ. ಅದೇನೆಂದರೆ, ಎರಡನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಬಾಜಿರಾವ ಸೆಕೆಂಡ್ ಅಥವಾ ಎರಡನೇ ಬಾಜಿರಾವ್ ಅಥವಾ ಇನ್ನಿತರ ಮರಾಠ ನಾಯಕರೇನಿದ್ದಾರೆ, ಹೋಳ್ಕರ್, ಸಿಂಧಿಯಾ, ಗಾಯಕ್ವಾಡ್, ಬೋನ್ಸ್ಲೆ, ಇಂತಹ ಎಲ್ಲ ಮರಾಠ ನಾಯಕರು ಬ್ರಿಟಿಷರು ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತಾರೆ. ನಾನು ಮೊದಲೇ ಹೇಳಿದಾಗೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡೋದಂದರೆ ರಾಜರೆಲ್ಲರೂ ಬ್ರಿಟಿಷರಿಗೆ ಒಂದು ರೀತಿ ಗುಲಾಮರಾಗುವ ಪದ್ಧತಿಯಾಗಿತ್ತು. ಮರಾಠರ ಇತಿಹಾಸವನ್ನು ನಾವು ಗಮನಿಸಿದರೆ
ಅವರು ಪ್ರತಿ ಕ್ಷಣವೂ ಹುಲಿಯ ಹಾಗೆ ತಮ್ಮ ಎದುರಾಳಿಗಳ ವಿರುದ್ಧ ಹೋರಾಡಿ ಬೆಳೆದಂಥವ್ರು, ಬದುಕಿದಂಥವ್ರು. ಅಂತಹ ಎಲ್ಲ ನಾಯಕರು ಬ್ರಿಟಿಷರು ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗುವ ಮುಖಾಂತರ ಇಲಿಗಳ ಹಾಗೆ, ಅಂದರೆ ಬ್ರಿಟಿಷರ ಮುಂದೆ ತಲೆ ತಗ್ಗಿಸಿ ಬಾಳಬೇಕಾಗುತ್ತೆ. ಅಂದರೆ 1805ರಿಂದ ಎರಡನೇ ಮರಾಠ ಯುದ್ಧ ಕೊನೆ ಆದಾಗಲಿನಿಂದ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯುವವರೆಗೆ ಬ್ರಿಟಿಷರು ಹೇಳಿದ ಪ್ರಕಾರವೇ ಅವರು ರಾಜ್ಯಭಾರ ಮಾಡಬೇಕಾಯಿತು. ಅವರಿಗೆ ಯಾವುದೇ ರೀತಿಯಾದಂತಹ ಸ್ವತಂತ್ರ ಅನ್ನೋದು ಇರಲಿಲ್ಲ. ಸೊ ಇದರಿಂದ ಏನಾಗುತ್ತೆ, ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಅನ್ನೋದು ತಡವಾಗಿ ಆದರೂ ಅವರಿಗೆ ಅರಿವಾದಾಗ ಅವ್ರೇನು ಮಾಡ್ತಾರೆ, ಬ್ರಿಟಿಷರೊಂದಿಗೆ ಒಂದು ನಿರ್ಣಾಯಕ ಕದನವನ್ನು ಮಾಡುವಂಥ ಒಂದು ನಿರ್ಣಯಕ್ಕೆ ಬರ್ತಾರೆ. ಸೊ ಅದರಿಂದ ಮೂರನೆಯ ಆಂಗ್ಲೋ ಮರಾಠ ಯುದ್ಧ ಶುರುವಾಗುತ್ತೆ. ಮೊದಲನೇದಾಗಿ ಪೇಶ್ವೆ ಬಾಜಿರಾವ್ ಸೆಕೆಂಡ್ ಏನಿರ್ತಾನೆ, ಹೇಗಾದರೂ ಮಾಡಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಬ್ರಿಟಿಷರ ಆಡಳಿತ ಕೇಂದ್ರವಾದಂತಹ ಪುಣೆಯ ಮೇಲೆ ದಾಳಿ ಮಾಡ್ತಾನೆ. ಆದರೆ ಸೋತೋಗ್ತಾನೆ. ಆದರೆ ಇದು ಇನ್ನಿತರ ನಾಯಕರಿಗೆ ಉತ್ತೇಜನವನ್ನು ನೀಡುತ್ತೆ. ಹೇಳೋದಾದರೆ ಅಪ್ಪ ಸಾಹೇಬ, ಅಂದರೆ ನಾಗ್ಪುರದ ನಾಯಕನಾದಂತಹ ಅಪ್ಪ ಸಾಹೇಬ, ಮಲ್ಹಾರ್ ರಾವ್ ಹೋಳ್ಕರ್ ಇವರೆಲ್ಲ ಸಂಘಟಿತರಾಗಿ ಬ್ರಿಟಿಷರ ಮೇಲೆ ಹೋರಾಟವನ್ನು ಮಾಡ್ತಾರೆ. ಆದರೆ ಈ ವಿಚಾರವನ್ನು ಮೊದಲೇ ತಿಳಿದಂತಹ ಬ್ರಿಟಿಷರು ಯುದ್ಧಕ್ಕೆ ಸರ್ವಸನ್ನದ ರೀತಿಯಲ್ಲಿ ಸಿದ್ಧರಾಗಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಬ್ರಿಟಿಷರು ಬಹಳ ಸುಲಭವಾಗಿ ಈ ಎಲ್ಲ ನಾಯಕರುಗಳನ್ನು ಸೋಲಿಸ್ತಾರೆ. ಪುಣೆಯ ಮೇಲೆ ದಾಳಿ ಮಾಡಿ ವಿಫಲಗೊಂಡಿದ್ದಂತಹ ಬಾಜಿರಾವ್ ಸೆಕೆಂಡ್ ಮತ್ತೊಮ್ಮೆ ಸೈನಿಕರನ್ನು ಸಂಘಟಿಸಿ ನಿರ್ಣಾಯಕ ಕದನವಾದಂತಹ ಕೋರೆಗಾಂವ್ ಯುದ್ಧದಲ್ಲಿ ಬ್ರಿಟಿಷರ ಎದುರು ಹೋರಾಡಿ ಸೋಲನ್ನು ಅನುಭವಿಸ್ತಾನೆ. ಸೊ ಈ ಒಂದು ಕೋರೆಗಾಂವ್ ಯುದ್ಧದ ಬಳಿಕ ಮರಾಠರ ಶಕ್ತಿ ಸಂಪೂರ್ಣವಾಗಿ ಕುಂದಿ ಹೋಗುತ್ತೆ ದಕ್ಷಿಣ ಭಾರತದಲ್ಲಿ. ಸೊ ಇದರಿಂದ ಅವರು ಕೆಲವು ನಿಯಮಗಳಿಗೆ ಒಳಪಡಬೇಕಾಗುತ್ತೆ. ಏನದಂದರೆ, ಮರಾಠರು ಇನ್ನು ಮುಂದೆ ರಾಜ್ಯಭಾರ ಮಾಡುವ ಹಾಗಿಲ್ಲ. ಎರಡನೇ ಬಾಜಿರಾವ್ ಪೇಶ್ವೆ ಏನಿದ್ದಾನೆ, ಆತನಿಗೆ ಪೆನ್ಷನನ್ನು ನೀಡುವಂಥ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ಮರಾಠ ಸಾಮ್ರಾಜ್ಯದಿಂದ ಹೊರಗಡೆ ಇಡ್ತಾರೆ. ಅದರ ಜೊತೆಗೆ ಶಿವಾಜಿಯ ಕುಟುಂಬಕ್ಕೆ ಸೇರಿದಂತಹ ಪ್ರತಾಪ ಸಿಂಹನಿಗೆ ಸತಾರ, ಅಂದರೆ ಒಂದು ಸಣ್ಣ ಪ್ರಾಂತ್ಯ, ಅದು ಸತಾರವನ್ನು ಆಳ್ವಿಕೆ ಮಾಡುವಂತಹ ಒಂದು ಅವಕಾಶವನ್ನು ಕೊಡ್ತಾರೆ. ಸೊ ಹೀಗೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಮರಾಠರ ಶಕ್ತಿ ಸಂಪೂರ್ಣವಾಗಿ ನಶಿಸುತ್ತೆ ದಕ್ಷಿಣ ಭಾರತದಲ್ಲಿ. ಸೊ ಬ್ರಿಟಿಷರು ಎಲ್ಲ ಮರಾಠ ಸಾಮ್ರಾಜ್ಯವನ್ನು ತಮ್ಮ ಸಂಸ್ಥಾನಕ್ಕೆ ಸೇರಿಸ್ಕೊಳ್ತಾರೆ. ಹೀಗೆ ಮೂರನೆಯ ಮರಾಠ ಯುದ್ಧ ಕೊನೆಗೊಳ್ಳುತ್ತೆ. ವಿದ್ಯಾರ್ಥಿಗಳೇ, ಈ ಹಿಂದೆ ಅಂದರೆ ಆಂಗ್ಲೋ ಮರಾಠ ಯುದ್ಧ ಈ ಕದನಗಳನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ನಾನು ಒಂದೆರಡು ಕಡೆ ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂಥ ಒಂದು ನಿಯಮದ ಬಗ್ಗೆ ಹೇಳಿದ್ದೆ. ಏನಿದು ಸಹಾಯಕ ಸೈನ್ಯ ಪದ್ಧತಿ, ಇದನ್ನು ಜಾರಿಗೆ ತಂದವರು ಯಾರು ಅನ್ನೋದಾದರೆ, ಇದನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿಯ ಆಗಮನದ ನಂತರ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆ ಬಹಳ ವೇಗವನ್ನು ಪಡ್ಕೊಳ್ಳುತ್ತೆ. ಯಾಕಂದರೆ ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಬಂದ ಕೂಡಲೇ ಭಾರತೀಯ ರಾಜರುಗಳ ನಡುವೆ ಇದ್ದಂಥ ಆಂತರಿಕ ಕಲಹಗಳು, ಪದೇ ಪದೇ ಅವರು ನಡೆಸುತ್ತಿದ್ದಂತಹ ಯುದ್ಧಗಳು, ಈ ಎಲ್ಲವನ್ನು ವೀಕ್ಷಿಸಿದಂತಹ ಮತ್ತು ಗಮನಿಸಿದಂತಹ ಲಾರ್ಡ್ ವೆಲ್ಲೆಸ್ಲಿ ಇದರ ಲಾಭವನ್ನು ಪಡ್ಕೊಳ್ಬೇಕು ಅಂತ ಬಯಸ್ತಾನೆ. ನಾನು ಆಗಲೇ ಹೇಳಿದ ಹಾಗೆ ಬ್ರಿಟಿಷರು ಯುದ್ಧಗಳನ್ನು ಮಾಡುವುದಕ್ಕಿಂತ ಬೇರೆ ಬೇರೆ ನಿಯಮಗಳನ್ನು ಜಾರಿಗೆ ತರುವುದರ ಮುಖಾಂತರ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ರು. ಸೊ ಪರಿಣಾಮ ಏನಾಗುತ್ತೆ, ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇದರ ನಿಯಮಗಳನ್ನು ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಯಾವ ಭಾರತೀಯ ಅರಸನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡುತ್ತಾನೋ ಅಥವಾ ಇದನ್ನು ಒಪ್ಕೊಳ್ತಾನೋ ಆತ ಮೊದಲನೇದಾಗಿ ಮಾಡಬೇಕಾದಂತಹ ಕೆಲಸ ಏನಂದರೆ, ಬ್ರಿಟಿಷರಿಗೆ ಸೇರಿದಂತಹ ಒಂದು ಸೈನ್ಯದ ತುಕಡಿಯನ್ನು ತನ್ನ ಸಾಮ್ರಾಜ್ಯದಲ್ಲಿ ಇರಿಸಿಕೊಳ್ಳುವಂಥದ್ದು. ಆ ಸೈನ್ಯದ ಸಂಖ್ಯೆ 500 ಆಗಿರಬಹುದು, 5000 ಆಗಿರಬಹುದು. ಆ ಸಂಸ್ಥಾನದ ವಿಸ್ತಾರವನ್ನು ಆಧರಿಸಿ ಅಥವಾ ಸಂಸ್ಥಾನಕ್ಕೆ ಬರುತ್ತಿದ್ದಂತಹ ಆದಾಯವನ್ನು ಅನುಸರಿಸಿ ಬ್ರಿಟಿಷರು ಇಂತಿಷ್ಟು ಸೈನಿಕರನ್ನು ಆ ಒಂದು ರಾಜರ ಆಸ್ಥಾನದಲ್ಲಿ ಇಡ್ತಾ ಇದ್ರು. ಈಗ ರಾಜರು ಆ ಬ್ರಿಟಿಷರ ಸೈನಿಕರನ್ನು ತಮ್ಮ ಆಸ್ಥಾನದಲ್ಲಿ ಇಟ್ಕೊಳ್ಳೋದಾದರೆ ಅವರ ಖರ್ಚು ವೆಚ್ಚಗಳನ್ನೆಲ್ಲ ಅವರೇ ನೋಡ್ಕೊಳ್ಬೇಕಾಗಿತ್ತು. ನೋಡಿ, ಬ್ರಿಟಿಷರು ಎಷ್ಟು ಬುದ್ಧಿವಂತರಂದರೆ, ಇದುವರೆಗೂ ಆ ಸೈನ್ಯದ ತುಕಡಿ ಏನಿತ್ತು ಅದರ ಖರ್ಚು ವೆಚ್ಚಗಳನ್ನು ಅವರೇ ನೋಡ್ಕೊಳ್ತಾ ಇದ್ರು. ಅವರಿಗೆ ನೀಡಬೇಕಾದಂತಹ ಸಂಬಳ, ಊಟ, ವಸತಿ ಪ್ರತಿಯೊಂದನ್ನು ಅವರೇ ನೋಡ್ಕೊಳ್ತಾ ಇದ್ರು. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದಿದ್ದೇ
ಅವರ ಖರ್ಚು ವೆಚ್ಚ ಅಂದರೆ ಬ್ರಿಟಿಷರ ಖರ್ಚು ವೆಚ್ಚಗಳು ಕಡಿಮೆ ಆಯಿತು. ಆ ಒಂದು ಖರ್ಚು ವೆಚ್ಚಗಳನ್ನು ಭಾರತೀಯ ಅರಸರ ಮೇಲೆ ಹಾಕೋದಕ್ಕೆ ಶುರು ಮಾಡಿದ್ರು. ಅಂದರೆ ಯಾವ ಭಾರತೀಯ ಅರಸ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತಾನೆ, ಮೊದಲನೇದಾಗಿ ಬ್ರಿಟಿಷರ ಸೈನ್ಯವನ್ನು ಆತನ ಆಸ್ಥಾನದಲ್ಲಿ ಇಟ್ಕೊಳ್ಳೋದಲ್ಲದೆ ಅವರ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೋಬೇಕಾಗಿತ್ತು. ಈ ಒಂದು ಭಾರತೀಯ ಅರಸರ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಭಾರತೀಯ ಅರಸರ ಈ ಆಕ್ಟಿವಿಟೀಸ್, ಆ ಚಟುವಟಿಕೆಗಳನ್ನು ಗಮನಿಸೋದಕ್ಕೆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಸಹ ಆ ಒಂದು ಆಸ್ಥಾನದಲ್ಲಿ ಇರಿಸ್ಕೋಬೇಕಾಗಿತ್ತು. ಆತನು ಈ ರಾಜರ ಎಲ್ಲ ಚಟುವಟಿಕೆಗಳನ್ನು ಅವರ ಅಥವಾ ಒಂದು ಆಸ್ಥಾನದ ಅಥವಾ ಒಂದು ರಾಜ್ಯದ ಆಡಳಿತ ವಿಚಾರ ಆಗಿರಬಹುದು, ಸೈನ್ಯದ ವಿಚಾರ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ಬ್ರಿಟಿಷರಿಗೆ ಅಂದರೆ ಗವರ್ನರ್ ಜನರಲ್ಗೆ ತಲುಪಿಸ್ತಾ ಇದ್ರು. ಅದ್ರ ಜೊತೆಗೆ ಈ ಗವರ್ನರ್ ಜನರಲ್ನ ಸಹಾಯವಿಲ್ಲದೆ, ಆತನ ಅನುಮತಿ ಇಲ್ಲದೆ ಯಾವುದೇ ಭಾರತೀಯ ಅರಸರು ಅಂದರೆ ಈ ಒಂದು ಪದ್ಧತಿಗೆ ಒಳಪಟ್ಟಂತಹ ಭಾರತೀಯ ಅರಸರು ಯಾವುದೇ ಕಾರಣಕ್ಕೂ ತಮ್ಮ ನೆರೆಹೊರೆಯ ರಾಜರೊಂದಿಗೆ ಯುದ್ಧ ಮಾಡುವ ಹಾಗಿಲ್ಲ. ಈಗ ಒಂದು ವೇಳೆ ನಾನು ಒಬ್ಬ ಭಾರತೀಯ ರಾಜನಾಗಿದ್ದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿದ್ರೆ ಬೇರೆ ಸಂಸ್ಥಾನದ ರಾಜ ನನ್ನ ಮೇಲೆ ಕಾಲು ಕೆರೆದು ಬರ್ತಾ ಇದ್ರು ಸಹ ನಾನು ನನ್ನದೇ ನಿರ್ಣಯವನ್ನು ತಗೊಂಡು ಅವರ ಮೇಲೆ ದಾಳಿ ಮಾಡೋ ಹಾಗಿಲ್ಲ. ದಾಳಿ ಮಾಡುವ ಮೊದಲು ನಾನು ಗವರ್ನರ್ ಜನರಲ್ನ ಪರ್ಮಿಷನ್ ಅಥವಾ ಅನುಮತಿಯನ್ನು ಪಡ್ಕೊಳ್ಳೇಬೇಕಾಗಿತ್ತು. ಕೈಕಾಲು ಕಟ್ಟಾಕಿರುವಂತಹ ಸ್ಥಿತಿ. ಅದ್ರ ಜೊತೆಗೆ ಇನ್ನಿತರ ಅಂದರೆ ನಮ್ಮ ನೆರೆಹೊರೆಯ ರಾಜರೊಡನೆ ಯಾವುದೇ ರೀತಿಯಾದಂತಹ ಒಪ್ಪಂದಗಳು, ಅದು ಸ್ನೇಹದ ಒಪ್ಪಂದ ಆಗಿರ್ಬೋದು ಅಥವಾ ವ್ಯಾಪಾರ ಒಪ್ಪಂದ ಆಗಿರಬಹುದು, ಇನ್ನಿತರ ಯಾವುದೇ ಒಪ್ಪಂದವನ್ನು ಸಹ ಭಾರತೀಯ ಅರಸರು ತಮ್ಮದೇ ನಿರ್ಣಯ ಕೈಗೊಂಡು ಮುನ್ನುಗ್ಗುವ ಹಾಗಿರಲಿಲ್ಲ. ಪ್ರತಿಯೊಂದಕ್ಕೂ ಅವರು ಗವರ್ನರ್ ಜನರಲ್ನ ಅನುಮತಿಯನ್ನು ಪಡಿಬೇಕಾಗಿತ್ತು. ಅದರ ಜೊತೆಗೆ ಭಾರತದಲ್ಲಿ ಬ್ರಿಟಿಷರು ಬಹಳ ಪ್ರಬಲವಾಗಿ ನೆಲೆಯೂರಿದ್ದಾರೆ. ಎಲ್ಲ ರಾಜರ ಮೇಲೆ ತಮ್ಮ ಹತೋಟಿಯನ್ನು ಸಾಧಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಮತ್ತೊಂದು ಅಂಶವನ್ನು ಅವರು ಸೇರಿಸ್ತಾರೆ. ಅದೇನೆಂದರೆ ಯಾವುದೇ ಅರಸ, ಈ ಪದ್ಧತಿಗೆ ಒಳಪಟ್ಟಂಥ ಯಾವುದೇ ಅರಸ ಆತನ ಆಸ್ಥಾನದಲ್ಲಿ ಅಥವಾ ಆತನ ಸಂಸ್ಥಾನದಲ್ಲಿ ಕೇವಲ ಬ್ರಿಟಿಷರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು. ಒಂದು ವೇಳೆ ಫ್ರೆಂಚರಿಗಾಗಲಿ ಅಥವಾ ಪೋರ್ಚುಗೀಸರಿಗಾಗಲಿ ಅಥವಾ ಡಚ್ಚರಿಗೆ ಅಥವಾ ಇನ್ನಿತರ ಯಾವುದೇ ಯುರೋಪಿಯನ್ನರಿಗಾಗಲಿ ಆತನ ಸಂಸ್ಥಾನದಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕೊಡಬೇಕಾದ್ರೆ ಆತ ಗವರ್ನರ್ ಜನರಲ್ನ ಅನುಮತಿಯನ್ನು ಪಡಿಲೇಬೇಕಾಗಿತ್ತು. ಉದ್ದೇಶ ಏನಾಗಿತ್ತಂದರೆ ತಮ್ಮ ವಿರುದ್ಧ ಈ ಭಾರತೀಯ ಅರಸರು ಯಾವುದೇ ಯುರೋಪಿಯನ್ನರನ್ನು ಎತ್ತಿ ಕಟ್ಟಬಾರದು. ಸೊ ಈ ಒಂದು ಎಲ್ಲ ಅಂಶಗಳನ್ನು ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಬ್ರಿಟಿಷರು ಸೇರಿಸ್ತಾರೆ. ನಾನು ಆಗಲೇ ಹೇಳಿದೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಒಪ್ಕೊಂಡಿರ್ತಾರೆ, ಅದಕ್ಕೆ ಸಹಿಯನ್ನು ಹಾಕಿರ್ತಾರೆ, ಅವರು ನೇರವಾಗಿ ಬ್ರಿಟಿಷರ ಗುಲಾಮರ ರೀತಿ ವರ್ತಿಸಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ಮರಾಠರು ಇದನ್ನು ವಿರೋಧಿಸ್ತಾರೆ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ. ಇಷ್ಟೆಲ್ಲ ಒಪ್ಪಂದಗಳನ್ನು ಭಾರತೀಯ ಅರಸರು ಒಪ್ಕೊಂಡ್ರೆ ಅದಕ್ಕೆ ಬ್ರಿಟಿಷರು ನೀಡ್ತಾ ಇದ್ದಂತಹ ಒಂದೇ ಒಂದು ಸೌಲಭ್ಯ ಏನಂದರೆ ರಕ್ಷಣೆ. ಇಲ್ಲಿ ರಕ್ಷಣೆ ಕೊಡಬೇಕಾದಂಥ ಅಗತ್ಯನೇ ಇರಲಿಲ್ಲ. ಯಾಕಂದರೆ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಭಾರತೀಯ ಅರಸರು ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಿದ್ದಾರೆ. ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ದಾಳಿ ಮಾಡೋ ಹಾಗೆ ಇಲ್ಲ. ಇಲ್ಲೇ ಹೇಳುತ್ತಲ್ಲ, ಗವರ್ನರ್ ಜನರಲ್ ಅನುಮತಿ ಇಲ್ಲದೆ ಯಾರು ಯುದ್ಧ ಮಾಡೋ ಹಾಗಿಲ್ಲ. ಬಹಳಷ್ಟು ಸಂಸ್ಥಾನಗಳು ಈ ಒಂದು ಪದ್ಧತಿಗೆ ಒಳಪಡುತ್ತೆ. ಫಾರ್ ಎಕ್ಸಾಂಪಲ್, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಮೊದಲ ದೊರೆ ಅಂದರೆ ಹೈದರಾಬಾದಿನ ನಿಜಾಮ್. 1798ರಲ್ಲೇ ಅಂದರೆ ಈ ಒಂದು ಪದ್ಧತಿ ಜಾರಿಗೆ ಬಂದಂತಹ ವರ್ಷದಲ್ಲೇ ಸಹಾಯಕ ಸೈನ್ಯ ಪದ್ಧತಿಗೆ ಹೈದರಾಬಾದ್ನ ನಿಜಾಮ ಒಳಪಡ್ತಾನೆ. ಸೊ ಇದರಿಂದ ಏನಾಗುತ್ತೆ, ಇನ್ನಿತರ ಅರಸರು ಸಹ ಮೈಸೂರಿನ ಅರಸ ಆಗಿರ್ಬೋದು ಅಥವಾ ಅವಧ್ನ ನವಾಬನಾಗಿರ್ಬೋದು, ಹೀಗೆ ಬಹಳಷ್ಟು ರಾಜರು ಈ ಒಂದು ಪದ್ಧತಿಗೆ ಒಳಪಡ್ತಾರೆ. ಸೊ ಈ ಒಂದು ಪದ್ಧತಿಯ ಮುಖಾಂತರ ಏನಾಗುತ್ತೆ, ಲಾರ್ಡ್ ವೆಲ್ಲೆಸ್ಲಿ ಅನೇಕ ಸಂಸ್ಥಾನಗಳನ್ನು ತನ್ನ ಹತೋಟಿಗೆ ತಂದುಕೊಳ್ತಾನೆ. ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ 3 ನಿರ್ಣಯಗಳನ್ನು ಕೈಗೊಳ್ತಾನೆ. ಏನಂದ್ರೆ ನಾನು ಆಗಲೇ ಹೇಳಿದಾಗೆ, ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಬಂದ ಮೇಲೆ ಬ್ರಿಟಿಷ್ ಅಧಿಕಾರದ ವಿಸ್ತರಣೆ ಬಹಳ ವೇಗವನ್ನು ಪಡ್ಕೊಳ್ಳುತ್ತೆ. ಮೊದಲನೇ ನಿಯಮ ಸಹಾಯಕ ಸೈನ್ಯ ಪದ್ಧತಿಯಿಂದಾಗಿ, ಎರಡನೇದಾಗಿ ಯುದ್ಧಗಳನ್ನು ಘೋಷಿಸುವುದರ ಮುಖಾಂತರ. ಎರಡನೇ ಕರ್ನಾಟಕ ಯುದ್ಧದಲ್ಲಿ ನೀವು ಕೇಳಿರ್ಬೋದು, ಈತನ ಯುದ್ಧದಾಹದಿಂದನೇ ಕಂಪನಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಈತನನ್ನು ರಾಜೀನಾಮೆ ಕೊಡಿಸಿ ವಾಪಸ್ಸು ಇಂಗ್ಲೆಂಡ್ಗೆ ಕರ್ಸ್ಕೊಳ್ಳುವಂಥ ಮಟ್ಟಕ್ಕೆ ಲಾರ್ಡ್ ವೆಲ್ಲೆಸ್ಲಿ ಯುದ್ಧಗಳನ್ನು ಮಾಡ್ತಾ ಇರ್ತಾನೆ.
ಓಕೆ, ಸೊ ಯುದ್ಧಗಳನ್ನು ಘೋಷಿಸುವಂಥದ್ದು. ಮತ್ತೊಂದು, ತನ್ನ ಹತೋಟಿಗೆ ಯಾವ ಯಾವ ರಾಜ್ಯಗಳು ಬರ್ತಾ ಇದೆ ಅಂಥವುಗಳ ಮೇಲೆ ನೇರವಾದಂಥ ಆಡಳಿತವನ್ನು ಕೈಗೊಳ್ಳುವಂಥದ್ದು. ಈ ಒಂದು 3 ನಿಯಮಗಳ ಮುಖಾಂತರ ಸಹಾಯಕ ಸೈನ್ಯ ಪದ್ಧತಿ, ಯುದ್ಧಗಳನ್ನು ಘೋಷಿಸುವುದು, ನೇರವಾಗಿ ಆಡಳಿತಕ್ಕೆ ಒಳಪಡಿಸುವುದು, ಈ ಒಂದು 3 ನಿಯಮಗಳ ಮುಖಾಂತರ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆ ವೇಗವನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಆಗ್ತದೆ. ಬ್ರಿಟಿಷರು ಭಾರತದಲ್ಲಿ ನಡೆಸಿದಂತಹ ಇನ್ನಿತರ ಯುದ್ಧಗಳ ಬಗ್ಗೆ ತಿಳ್ಕೊಳ್ಳೋಣ. ಅದುವೇ ಆಂಗ್ಲೋ ಸಿಖ್ ಯುದ್ಧಗಳು. ದಕ್ಷಿಣ ಭಾರತದಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳನ್ನು ನಡೆಸಿ ಅದರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾದಂತಹ ಬ್ರಿಟಿಷರು ನಂತರ ತಮ್ಮ ಗಮನವನ್ನು ಪಶ್ಚಿಮ ಭಾರತದ ಕಡೆಗೆ ಹರಿಸ್ತಾರೆ. ಅಲ್ಲಿ ಪಶ್ಚಿಮ ಭಾರತದಲ್ಲಿ ಅಂದರೆ ಸಿಖ್ಖರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಸಿಖ್ಖರ ಮೇಲೆ ತಮ್ಮ ಯುದ್ಧಗಳನ್ನು ಘೋಷಿಸ್ತಾರೆ. ರಣಜಿತ್ ಸಿಂಗನಿಂದ ಆರಂಭಗೊಂಡಂತಹ ಸಿಖ್ ಸಾಮ್ರಾಜ್ಯ ಬ್ರಿಟಿಷರ ಕಾಲದಲ್ಲಿ ಬಹಳ ಸುಭದ್ರವಾಗಿತ್ತು. ಇದಕ್ಕೆ ಕಾರಣ ರಣಜಿತ್ ಸಿಂಗನ ಚಾಣಾಕ್ಷತನ. ಬ್ರಿಟಿಷರು ಯಾವುದೇ ಸಮಯದಲ್ಲಾದರೂ ಸಹ ಸಿಖ್ಖರ ಮೇಲೆ ಅಥವಾ ಸಿಖ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹ ಒಂದು ಯೋಚನೆ ಮಾಡಿದಂತಹ ರಣಜಿತ್ ಸಿಂಗ್ ಬ್ರಿಟಿಷರ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಆ ಸಹಿಯ ಪ್ರಕಾರ ಬ್ರಿಟಿಷರು ರಣಜಿತ್ ಸಿಂಗ್ ಅಂದರೆ ಸಿಖ್ಖರ ಸಾಮ್ರಾಜ್ಯದ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರದು ಅನ್ನುವಂತಹ ಒಂದು ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಇದನ್ನು ಬ್ರಿಟಿಷರು ಸಹ ರಣಜಿತ್ ಸಿಂಗನ ಮರಣದ ಕಾಲದವರೆಗೂ ಅವರು ಅದನ್ನು ಪಾಲನೆ ಮಾಡ್ತಾ ಬರ್ತಾ ಇದ್ರು. ರಣಜಿತ್ ಸಿಂಗನ ಮರಣ ನಂತರ ಏನಾಗುತ್ತೆ, ಆತನ ಮಗನಾದಂತಹ ದುಲೀಪ್ ಸಿಂಗ್ ಅಧಿಕಾರಕ್ಕೆ ಬರ್ತಾನೆ. ದುಲೀಪ್ ಸಿಂಗ್ ಅಧಿಕಾರಕ್ಕೆ ಬಂದದ್ದೇ ಬ್ರಿಟಿಷರು ತಮ್ಮ ಶಾಂತಿ ಒಪ್ಪಂದ ಅಂದರೆ ರಣಜಿತ್ ಸಿಂಗನ ಜೊತೆ ಮಾಡಿಕೊಂಡಂತಹ ಶಾಂತಿ ಒಪ್ಪಂದವನ್ನು ಮುರಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸಿಖ್ಖರ ಸಾಮ್ರಾಜ್ಯಕ್ಕೆ ಸೇರಿದಂತಹ ರಾವಿ ಮತ್ತು ಸಟ್ಲೇಜ್ ಆ ಮಧ್ಯಭಾಗದ ಪ್ರದೇಶ ಏನಿದೆ ಅದರ ಮೇಲೆ ಬ್ರಿಟಿಷರು ತಮ್ಮ ಕಣ್ಣನ್ನು ಹಾಯಿಸ್ತಾರೆ. ಇದರಿಂದ ಯುದ್ಧದ ಸುಳಿವನ್ನು ಅರಿತಂತಹ ದುಲೀಪ್ ಸಿಂಗ್ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಸರ್ವ ರೀತಿಯಲ್ಲೂ ಸನ್ನದ್ಧನಾಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆತನಿಗೆ ಗೊತ್ತಿತ್ತು ಸಿಖ್ಖರು ಏಕಾಂಗಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಗೆಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ದುಲೀಪ್ ಸಿಂಗ್ ಏನು ಮಾಡ್ತಾರೆ, ಇನ್ನಿತರ ಸಮುದಾಯದ ಅಥವಾ ಇನ್ನಿತರ ರಾಜರ ಸಹಾಯವನ್ನು ಪಡ್ಕೊಳ್ತಾನೆ. ಆ ಇನ್ನಿತರ ಸಮುದಾಯದ ನಾಯಕರೆಂದರೆ ಹಿಂದೂ ನಾಯಕರಿರ್ಬೋದು ಅಥವಾ ಹಿಂದೂ ರಾಜರಾಗಲಿ ಅಥವಾ ಮುಸ್ಲಿಂ ನಾಯಕರಾಗಲಿ, ಇವರೆಲ್ಲರೂ ದುಲೀಪ್ ಸಿಂಗನಿಗೆ ಬೆಂಬಲವನ್ನು ನೀಡ್ತಾರೆ. ಇವರೆಲ್ಲರ ಬೆಂಬಲವನ್ನು ಪಡೆದಂತಹ ದುಲೀಪ್ ಸಿಂಗ್ ಬ್ರಿಟಿಷರ ಮೇಲೆ ಯುದ್ಧವನ್ನು ಘೋಷಿಸ್ತಾನೆ. ಈ ಒಂದು ಯುದ್ಧದಲ್ಲಿ ಬ್ರಿಟಿಷರು ದುಲೀಪ್ ಸಿಂಗ್ ಮತ್ತು ಆತನ ಈ ಎಲ್ಲ ಬೆಂಬಲಿಗರನ್ನು ಸೋಲಿಸ್ತಾರೆ. ಹಲವಾರು ಯುದ್ಧಗಳು ನಡೆಯುತ್ತೆ. ಎಲ್ಲ ಯುದ್ಧಗಳಲ್ಲೂ ಸಹ ದುಲೀಪ್ ಸಿಂಗ್ ಮತ್ತು ಆತನ ಕಡೆಯವರು ಬ್ರಿಟಿಷರಿಂದ ಸೋಲನ್ನು ಅನುಭವಿಸ್ತಾರೆ. ಈ ಸೋಲನ್ನು ಅನುಭವಿಸಿದ ಕೂಡಲೇ ಬ್ರಿಟಿಷರು ದುಲೀಪ್ ಸಿಂಗನಿಗೆ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕುವ ಹಾಗೆ ಒತ್ತಾಯ ಮಾಡ್ತಾರೆ. ಲಾಹೋರ್ ಒಪ್ಪಂದದ ಪ್ರಕಾರ ದುಲೀಪ್ ಸಿಂಗ್ ರಾಜನಾಗಿ ಮುಂದುವರಿತಾನೆ, ಅದು ಬೇರೆ ಪ್ರಶ್ನೆ. ಆದರೆ ಆತನಿಗೆ ಸೇರಿದಂತಹ ಕಾಶ್ಮೀರವನ್ನು ಬ್ರಿಟಿಷರು ಪಡ್ಕೊಳ್ತಾರೆ. ಅದರ ಜೊತೆಗೆ ದುಲೀಪ್ ಸಿಂಗನಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ಳೋ ಹಾಗೆ ಒತ್ತಾಯ ಮಾಡ್ತಾನೆ. ಯಾವಾಗ ದುಲೀಪ್ ಸಿಂಗ್ ಅದನ್ನು ಒಪ್ಕೊಳ್ಳೋದಿಲ್ವೋ ಬಲವಂತವಾಗಿ ಬ್ರಿಟಿಷರು ತಮ್ಮ ಸೈನ್ಯದ ಒಂದು ತುಕಡಿಯನ್ನು ದುಲೀಪ್ ಸಿಂಗನ ಆಸ್ಥಾನದಲ್ಲಿಡ್ತಾರೆ. ಇದು ಸಹಾಯಕ ಸೈನ್ಯ ಪದ್ಧತಿಯ ಒಂದು ನಿಯಮಕ್ಕೆ ಅನುಗುಣವಾಗಿ ನಡೆದಿತ್ತು. ಇದನ್ನು ಇನ್ನಿತರ ಸಿಖ್ಖರ ನಾಯಕರು ವಿರೋಧಿಸ್ತಾರೆ. ಸಿಖ್ಖರು ಯಾವುದೇ ಕಾರಣಕ್ಕೂ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳುವಂತಹ ಒಂದು ಮನಸ್ಥಿತಿಯಲ್ಲಿರಲಿಲ್ಲ. ಸೊ ಇದರಿಂದ ಅವರು ಮತ್ತೊಂದು ನಿರ್ಣಾಯಕ ಯುದ್ಧವನ್ನು ಬ್ರಿಟಿಷರ ವಿರುದ್ಧ ಘೋಷಣೆ ಮಾಡ್ತಾರೆ. ಅದುವೇ ಎರಡನೇ ಆಂಗ್ಲೋ ಸಿಖ್ ಯುದ್ಧ. ಈ ಒಂದು ಯುದ್ಧದ ನೇತೃತ್ವವನ್ನು ವಹಿಸಿದಂಥವರು ಚತ್ತರ್ ಸಿಂಗ್ ಅತ್ತರಿವಾಲ, ಲಾಹೋರ್ಗೆ ಸೇರಿದಂತಹ ಚತ್ತರ್ ಸಿಂಗ್ ಅತ್ತರಿವಾಲ, ಅದರ ಜೊತೆಗೆ ಮುಲ್ತಾನ್ಗೆ ಸೇರಿದಂತಹ ಮುಲ್ರಾಜ್, ಇವರಿಬ್ಬರ ನೇತೃತ್ವದಲ್ಲಿ ಸಿಖ್ ಮತ್ತು ಇತರ ರಾಜರುಗಳು ಒಗ್ಗೂಡಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಘೋಷಿಸ್ತಾರೆ. ಈ ಒಂದು ಯುದ್ಧದಲ್ಲೂ ಸಹ ಬ್ರಿಟಿಷರು ಬಹಳ ಸುಲಭವಾಗಿ ಈ ಎಲ್ಲ ಒಕ್ಕೂಟವನ್ನು ಬಹಳ ಸುಲಭವಾಗಿ ಸೋಲಿಸ್ಬಿಡ್ತಾರೆ. ಈ ಒಂದು ಯುದ್ಧದ ನಂತರ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಡಾಲ್ಹೌಸಿ ಏನು ಮಾಡ್ತಾನೆ, ಸಂಪೂರ್ಣವಾಗಿ ಸಿಖ್ ಸಾಮ್ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡು ಬಿಡ್ತಾನೆ. ಹೀಗೆ
ಎರಡು ಆಂಗ್ಲೋ ಸಿಖ್ ಯುದ್ಧ ನಡೆದ ನಂತರ ಸಿಖ್ಖರ ಶಕ್ತಿ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ ಪಶ್ಚಿಮ ಭಾರತದಲ್ಲಿ. ವಿದ್ಯಾರ್ಥಿಗಳೇ, ಈ ಮೊದಲೇ ಹೇಳಿದ ಹಾಗೆ ಬ್ರಿಟಿಷರು ತಮ್ಮ ಕುಟಿಲ ತಂತ್ರದಿಂದ ತಾವು ಜಾರಿಗೆ ತಂದಂಥ ಹೊಸ ನಿಯಮಗಳಿಂದ ಯಾವುದೇ ರಕ್ತಕ್ರಾಂತಿ ಆಗದೆ, ಅವರಿಗೆ ಆರ್ಥಿಕವಾಗಿ ದುಂದುವೆಚ್ಚವಾಗದೆ ಎಲ್ಲ ಸಾಮ್ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳುವಂತಹ ಒಂದು ಅಭಿಲಾಷೆಯನ್ನು ಹೊಂದಿದವರಾಗಿದ್ದರು. ಸೊ ಇಂತಹ ಒಂದು ನಿಟ್ಟಿನಲ್ಲಿ ಬ್ರಿಟಿಷರು ಹಲವಾರು ನಿಯಮಗಳನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ. ಅದರಲ್ಲಿ ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಬ್ರಿಟಿಷರು ತಂದಂತಹ ಮತ್ತೊಂದು ನಿಯಮದ ಬಗ್ಗೆ ತಿಳ್ಕೊಳ್ಳೋಣ. ಅದುವೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಈ ಒಂದು ನಿಯಮವನ್ನು ಜಾರಿಗೆ ತಂದವರು ಲಾರ್ಡ್ ಡಾಲ್ ಹೌಸಿ. ಗವರ್ನರ್ ಜನರಲ್ ಆದಂತಹ ಲಾರ್ಡ್ ಡಾಲ್ ಹೌಸಿ ಭಾರತಕ್ಕೆ ಬಂದ ಕೂಡಲೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಎಂಬ ನಿಯಮವನ್ನು ಜಾರಿಗೆ ತರ್ತಾನೆ. ಈ ಒಂದು ನೀತಿ ಹೇಳುತ್ತೆ, ಭಾರತದಲ್ಲಿ ಅನೇಕ ರಾಜರಿದ್ದರು, ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಅವರಲ್ಲಿ ಬಹಳಷ್ಟು ರಾಜರಿಗೆ ತಮ್ಮ ಸ್ವಂತ ಮಕ್ಕಳಿರಲಿಲ್ಲ. ಸೊ ಇದರಿಂದ ಬಹಳಷ್ಟು ರಾಜರು ತಮ್ಮ ಸಂಬಂಧಿಕರಿಗೆ ಸೇರಿದಂತಹ ಮಕ್ಕಳನ್ನು ದತ್ತು ಪಡೆದುಕೊಂಡು ತಮ್ಮ ಮರಣಾನಂತರ ಅವರಿಗೆ ರಾಜ್ಯವನ್ನು ಬಿಡ್ತಾ ಇದ್ರು. ಸೊ ಹೀಗೆ ದತ್ತುವಾಗಿ ಪಡೆದುಕೊಂಡಂತಹ ಮಗು ರಾಜನಾಗಿ ಆಳ್ವಿಕೆಯನ್ನು ಮಾಡ್ತಾ ಇತ್ತು. ಇಂತಹ ಸಿಸ್ಟಮ್ ಅಥವಾ ಇಂತಹ ಒಂದು ಸನ್ನಿವೇಶಗಳನ್ನು ನೋಡಿದಂತಹ ಲಾರ್ಡ್ ಡಾಲ್ ಹೌಸಿ ಇದನ್ನು ಹೇಗಾದರೂ ಮಾಡಿ ಉಪಯೋಗಿಸ್ಕೊಳ್ಳಬೇಕು, ಇಂತಹ ಅವಕಾಶಗಳನ್ನು ತಾನು ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೊಳ್ಬೇಕು ಅಂತ ಏನು ಮಾಡ್ತಾನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅನ್ನೋದನ್ನು ಜಾರಿಗೆ ತರ್ತಾನೆ. ಈ ಒಂದು ನಿಯಮದ ಪ್ರಕಾರ ಯಾವುದೇ ರಾಜನಾಗಲಿ ತನಗೆ ಮಕ್ಕಳಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾರನ್ನು ಸಹ ದತ್ತು ಮಕ್ಕಳನ್ನು ತೆಗೆದುಕೊಳ್ಳುವ ಹಾಗಿರಲಿಲ್ಲ, ಅಥವಾ ಯಾವುದೇ ಮಗುವನ್ನು ದತ್ತುವಾಗಿ ತೆಗೆದುಕೊಳ್ಳುವ ಹಾಗಿರಲಿಲ್ಲ. ಒಂದು ವೇಳೆ ಆತ ದತ್ತು ತೆಗೆದುಕೊಂಡಿದ್ದೇ ಆದಲ್ಲಿ ಆತನಿಗೆ ಕಾನೂನು ರೀತಿ ರಾಜ್ಯಭಾರ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶವಿಲ್ಲ. ಸೊ ಇಂತಹ ಒಂದು ನೀತಿಯನ್ನು ಭಾರತದಲ್ಲಿ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತರ್ತಾನೆ. ಬಹಳಷ್ಟು ರಾಜರು ತಮಗೆ ಮಕ್ಕಳಿಲ್ಲ ಎಂಬುದನ್ನು ಅರಿತು ಏನು ಮಾಡ್ತಾರೆ, ತಮ್ಮ ಮರಣಾನಂತರ ತಮ್ಮ ಸಾಮ್ರಾಜ್ಯವನ್ನು ಬ್ರಿಟಿಷರಿಗೆ ಕೊಟ್ಬಿಡ್ತಾರೆ. ಅದು ಸಹ ಒಂದು ನಿಯಮ ಆಗಿತ್ತು. ಒಂದು ವೇಳೆ ಅವರಿಗೆ ಸ್ವಂತ ಮಕ್ಕಳಿಲ್ಲ ಅಂದರೆ ದತ್ತು ಮಕ್ಕಳಿಗೆ ಆ ಒಂದು ರಾಜ್ಯಭಾರವನ್ನು ಮಾಡೋದಕ್ಕೆ ಅವಕಾಶ ಕೊಡದೆ ಅವರ ಸಾಮ್ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾಗಿತ್ತು. ಬಹಳಷ್ಟು ರಾಜರು ಇದರ ವಿರುದ್ಧ ಹೋರಾಡಿ ಸೋಲ್ತಾರೆ. ಝಾನ್ಸಿಯಲ್ಲಾಗಿರಬಹುದು ಅಥವಾ ಕಿತ್ತೂರಿನಲ್ಲಾಗಿರಬಹುದು, ಬಹಳಷ್ಟು ಕಡೆ ಬ್ರಿಟಿಷರ ವಿರುದ್ಧ ಈ ಒಂದು ನೀತಿಯ ವಿರುದ್ಧ ದಂಗೆದ್ದು ಯುದ್ಧ ಮಾಡಿ ಸೋತು ನಂತರ ತಮ್ಮ ಸಾಮ್ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸ್ತಾರೆ. ಹೀಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಈ ಒಂದು ನೀತಿಯ ಪ್ರಕಾರ, ನಿಯಮದ ಪ್ರಕಾರ ಬಹಳಷ್ಟು ರಾಜರು ತಮ್ಮ ಸಂಸ್ಥಾನವನ್ನು ಬ್ರಿಟಿಷರಿಗೆ ಒಪ್ಪಿಸಬೇಕಾಗುತ್ತೆ. ಅಂಥವುಗಳಲ್ಲಿ ಪ್ರಮುಖವಾದಂಥವು ಸತಾರ, ಉದಯ್ಪುರ, ಝಾನ್ಸಿ, ಜೈಪುರ, ನಾಗ್ಪುರ, ಸಂಬಾಲ್ಪುರ. ಸೊ ಹೀಗೆ ಇಂತಹ ರಾಜರಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಈ ಒಂದು ನಿಯಮದ ಪ್ರಕಾರ ಅವರು ತಮ್ಮ ರಾಜ್ಯವನ್ನು ಅಥವಾ ತಮ್ಮ ಸಾಮ್ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿ ಸಾಮಾನ್ಯ ಪ್ರಜೆಗಳ ಹಾಗೆ ಜೀವನವನ್ನು ನಡೆಸೋದು ಅವ್ರಿಗೆ ನೋಡೋಕ್ಕಾಗಲಿಲ್ಲ. ಅವ್ರಿಗೆ ಅದನ್ನು ಅವ್ರ ಕೈಲಿ ಸಹಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಇದರಿಂದ ಏನಾಗುತ್ತೆ, ಆ ಎಲ್ಲ ಜನರಿಗೆ ಬ್ರಿಟಿಷರ ವಿರುದ್ಧ ಕೋಪ ಅನ್ನೋದು ಹೆಚ್ಚಾಗುತ್ತೆ. ಇದು ಮುಂದೆ 1857ರ ಸಿಪಾಯಿ ದಂಗೆಗೆ ಕಾರಣ ಆಗುತ್ತೆ. ಅದೇನೇ ಇರಬಹುದು, ಬ್ರಿಟಿಷರು ತಾವು ತಂದಂತಹ ಕುಟಿಲ ನಿಯಮಗಳಿಂದಾಗಿ ಯಾವುದೇ ರಕ್ತಪಾತವಿಲ್ಲದೆ ಬಹಳಷ್ಟು ಸಂಸ್ಥಾನಗಳನ್ನು ಬಹಳ ಸುಲಭವಾಗಿ ತಮ್ಮ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾರೆ. ಸೊ ಇದನ್ನು ನಾವು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆ ಪಾಠದಲ್ಲಿ ಇದನ್ನೆಲ್ಲ ನಾವು ಸವಿಸ್ತರವಾಗಿ ನೋಡಬಹುದು. ವಿದ್ಯಾರ್ಥಿಗಳೇ, ಈ ಹಿಂದೆ ನಾವು ಹೇಳಿದ ಹಾಗೆ ದಕ್ಷಿಣ ಭಾರತದ ಕಡೆಗೆ ಗಮನವನ್ನು ಹರಿಸಿದಂತಹ ಬ್ರಿಟಿಷರು ಅಲ್ಲಿ ಬಹಳ ಪ್ರಬಲವಾಗಿದ್ದಂತಹ ಹೈದರಾಲಿ, ಟಿಪ್ಪು ಸುಲ್ತಾನ್ ಮತ್ತು ಮರಾಠರಿಂದಾಗಿ ಆ ಕಡೆಗೆ ಹೆಚ್ಚಿನ ಗಮನವನ್ನು ನೀಡೋದಕ್ಕಾಗಲಿಲ್ಲ. ಆದರೂ ಸಹ ತಮಗೆ ದೊರೆತಂತಹ ಅವಕಾಶಗಳನ್ನು ಬಳಸಿಕೊಂಡು ಅವರು ಮರಾಠರನ್ನು 3 ಆಂಗ್ಲೋ ಮರಾಠ ಯುದ್ಧಗಳನ್ನು ನಡೆಸುವುದರ ಮುಖಾಂತರ ಸೋಲಿಸ್ತಾರೆ. ಅದೇ ರೀತಿಯಾಗಿ ಮೈಸೂರು ಯುದ್ಧಗಳ ಬಗ್ಗೆಯೂ ಸಹ ಹೇಳಿದ್ದೆ. ಆ ಒಂದು ಮೈಸೂರು ಯುದ್ಧಗಳನ್ನು 4 ಭಾಗಗಳಾಗಿ ವಿಂಗಡಿಸುವುದರಿಂದ ಅದನ್ನು ಮುಂದಿನ ತರಗತಿಯಲ್ಲಿ ನಾವು ಅದನ್ನು ನೋಡೋಣ. ಥ್ಯಾಂಕ್ ಯು.
ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತದೆ. ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ತರಗತಿಗಳು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ.